ಎಸ್ ದೀಪ ಅವ್ರೆ, ಹೇಳಿ ಮ್ಯಾಮ್. ಹಾ ಮ್ಯಾಮ್, ಈಗ ಜಸ್ಟ್ ಫೀಲ್ ಆಯ್ತು ಮ್ಯಾಮ್. ನಿನ್ನೆ ಮಾಡ್ದಾಗ ನಂಗೆ ಫೀಲ್ ಆಗ್ಲಿಲ್ಲ. ಅದು ಹ್ಮ್ ಪ್ರಾಕ್ಟೀಸ್ ಮಾಡ್ದಾಗ ಈಗ ಮಾಡಿಸಿದ್ರಲ್ಲ, ನಕ್ಷತ್ರ ಒಂಥರ ಫೀಲ್ ಆಯ್ತು. ಅಲ್ಲೇ ಒಂಥರ ಹೆಂಗ ಉರ್ದಂಗ ಆಯ್ತು ನಂಗೆ. ಅಂದ್ರೆ ನಿಮ್ಮ ಎಮೋಷನ್ಸ್ ನೀವು ಬ್ಲಾಕ್ಡ್ ಆಗಿದ್ದೀರಾ, ಅಲ್ಲಿ ಯಾರಿಗೂ ಹಾ ಮ್ಯಾಮ್. ಹೇಳ್ಕೊಂಡಿಲ್ಲ ಇರುವಂತ ಸಪ್ರೆಸರ್ ಎಮೋಷನ್ಸ್ ಇದೆ ಅಂತ ಅರ್ಥ. ಇಲ್ಲ, ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ, ನಿಮ್ಮಲ್ಲಿ ಯಾವ ಎಮೋಷನ್ ಇದೆ ಐಡೆಂಟಿಫೈ ಹ್ಮ್ ಮಾಡಿದೀರಾ ಅಂದ್ರೆ ಆ ಚಕ್ರ ಮೇಲೆ ಇಟ್ಟು ನಿಮ್ಮ ಹ್ಮ್ ಕೈನ ಹೀಲ್ ಮಾಡ್ಕೊಂಡು ಬ್ಲೆಸ್ ಮಾಡೋದೇ ನಿಮ್ಮ ಎನರ್ಜಿ ಹ್ಮ್ ಸೆಂಟರ್ಸ್ಗೆ ಪಾಸಿಟಿವಿಟಿ. ಓಕೆ, ಜಸ್ಟ್ ಹ್ಮ್ ಎರಡು ಕೈ ಇದೆ ಅಂತ ಓಕೆ. ಹೇಳಿದೀನಿ, ಇದೊಂದು ಹೀಲಿಂಗ್ ಪವರ್ ಇದೆ ಅಂತ ಹೇಳಿದೀನಿ. ನಿಮ್ಮ ಥ್ರೋಟ್ಗೆ ಇವಾಗ ಪೇನ್ ಬಂತು ಅಂತೆ, ಥ್ರೋಟ್ ಅಲ್ಲಿ ಎಮೋಷನ್ಸ್ ಇದೆ ಅಂತ ಗೊತ್ತಾಗಿದೆ ನಿಮ್ಗೆ ಇವಾಗ. ಬಿಕಾಸ್ ನೀವು ಹ್ಮ್ ಯಾರ ಹತ್ರ ಹೇಳ್ಕೊಂಡಿರ ಇರುವಂತ ಎಮೋಷನ್ಸ್ ಇಲ್ಲಿದೆ ಅಂತ ಅರ್ಥ. ಹ್ಮ್ ಓಕೆ, ಹ್ಮ್ ಮ್ಯಾಮ್. ಈ ಎಮೋಷನ್ಸ್ ನೀವ್ ಏನ್ ಮಾಡ್ಬೇಕು ಇವಾಗ, ಪ್ಲೆಸ್ ಮಾಡಿ ರಿಲೀಸ್ ಮಾಡ್ಕೋಬೇಕು, ಗ್ರಾಟಿಟ್ಯೂಡ್ ಫೀಲ್ ಮಾಡ್ಬೇಕು. ಥ್ಯಾಂಕ್ ಯು, ಹ್ಮ್ ನನಗೆ ಥ್ರೋಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ನಾನು ಒಳ್ಳೆ ಎನರ್ಜಿಸ್ಗೆ ಕನೆಕ್ಟ್ ಆಗ್ತಾ ಇರೋದಕ್ಕೆ ಥ್ಯಾಂಕ್ ಯು, ನನ್ನ ಎಮೋಷನ್ಸ್ ನಾನು ರಿಲೀಸ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಯಾರ ಮೇಲೆ ಕೋಪ ಇದೆ, ದ್ವೇಷ ಇದೆ, ರೈಟ್ ಇಟ್ ಡೌನ್ ಅಂಡ್ ಬರ್ನ್ ಇಟ್ ಔಟ್. ಓಕೆ, ದಟ್ ಈಸ್ ದ ವೇ. ಹ್ಮ್ ನೀವು ಈ ಚಕ್ರಾಸ್ ಅಂದ ತಕ್ಷಣ ನಾವು ಕುತ್ಕೊಂಡು ಧ್ಯಾನದಲ್ಲಿದ್ದು ಆ ಪದಗಳನ್ನ ಉಚ್ಚಾರಣೆ ಮಾಡೋದಲ್ಲ, ಅಬ್ಸರ್ವೇಷನ್, ನಿಮ್ಮ ಇಂಟೆನ್ಷನ್ ಅಲ್ಲಿ ಹೋಗ್ಬೇಕು. ಪ್ರತಿಯೊಂದು ಚಕ್ರದ ಡೀಟೇಲ್ ನಿಮ್ಗೆ ತಿಳಿದಾಗ ಆ ಕೈ ಇಟ್ಟಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನನ್ನ ರೂಟ್ ಚಕ್ರಸ್ ಅಲ್ಲಿ ಏನ್ ಪ್ರಾಬ್ಲಮ್, ನನ್ನ ಸಹಸ್ರಾರದಲ್ಲಿ ಏನ್ ಪ್ರಾಬ್ಲಮ್ ಇದೆ, ನನ್ನ ಪಾಸಿಟಿವಿಟಿ ಇಲ್ಲಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಇದು ಹೇಗೆ ಓಪನ್ ಆಗುತ್ತೆ, ನನ್ನ ಥರ್ಡ್ ಐ ಇಂಟ್ಯೂಷನ್ಸ್ ಬರ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ನನ್ನ ಥ್ರೋಟ್ ಅಲ್ಲಿ ಏನ್ ಇಶ್ಯೂಸ್ ಇದೆ, ನನ್ನ ಹಾರ್ಟ್ ಏನ್ ಪ್ರಾಬ್ಲಮ್ ಮಾಡ್ತಾ ಇದೆ ನನಗೆ, ನಾನು ಫರ್ಗ್ಯೂ ಮಾಡ್ದಿರೋ ಹೋಲ್ಡ್ ಮಾಡಿದಕ್ಕೆ ನನ್ನ ಹಾರ್ಟ್ ಅಲ್ಲಿ ಚಕ್ರ ಬ್ಲಾಕೇಜ್ ಆಗಿದೆ, ನನಗೆ ಪ್ರೀತಿಯ ಕೊರತೆ ಇದೆ. ಐಡೆಂಟಿಫೈ ದಟ್ ಅಂಡ್ ಪ್ರತಿದಿನ ಹೀಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಹ್ಮ್ ಓಕೆ ಮ್ಯಾಮ್. ಥ್ಯಾಂಕ್ ಯು. ಜಲ ಅವ್ರೆ, ನೀವು ಹೇಳ್ತೀರಾ? ಮೇಡಮ್, ಪೇನ್ ಇರೋ ಜಾಗದಲ್ಲೆಲ್ಲ ಇಟ್ಕೊಂಡು ಪಾಸಿಟಿವ್ ಹೇಳ್ಬೇಕಾ? ಪೇನ್ ಅಲ್ಲ, ಪೇನ್ ಅಲ್ಲ, ನಾನು ಇವಾಗ ಹೇಳ್ಕೊಟ್ಟೆ ಅಲ್ವಾ, ಯಾವ್ಯಾವ ಚಕ್ರದ್ದು ಚಕ್ರಸ್ ಎಲ್ಲಿ. ರೂಟ್ ಚಕ್ರ ಅದು ಎಲ್ಲಿರುತ್ತೆ. ಗೊತ್ತಾಯ್ತು. ಹಾ, ಮತ್ತೆ ನಿಮ್ಗೆ ನಾನು ಫಸ್ಟ್ ಹೇಳಿದ್ದಾ, ಹ್ಮ್ ಫಸ್ಟ್ ಹೇಳಿದ್ದು ಪೇನ್ ಇರೋ ಜಾಗದಲ್ಲಿ ನೀವು ಏನ್ ಮಾಡ್ತೀರಾ, ಪೇನ್ ಇರುವಂತ ಜಾಗದಲ್ಲಿ ನೀವು ಹೀಲ್ ಮಾಡ್ಕೊಂತ ಇದ್ದೀರಾ. ಚಕ್ರಾಸ್ ಬೇರೆ. ಹ್ಮ್ ಓಕೆ, ನಿಮ್ಮ ಕೈಯಲ್ಲಿ ಎನರ್ಜಿ ಇದೆ ಅಂತ ಗೊತ್ತಾದ್ಮೇಲೆ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅದನ್ನ ಹೀಲ್ ಮಾಡ್ಕೊಂತ ಇದ್ದೀರಾ. ಹೇಗ್ ಹೀಲ್ ಮಾಡ್ಕೊಂತ ಇದ್ದೀರಾ, ನನ್ನ ಕೈಯಲ್ಲಿ ಮ್ಯಾಜಿಕಲ್ ಪವರ್ ಇದೆ, ನಾನು ಮುಟ್ಟಿ ನಾನು ಥ್ಯಾಂಕ್ ಯು, ಸಾರಿ, ಪ್ಲೀಸ್ ನಾನು ಫರ್ಗ್ಯೂ ಮಾಡು ಅಂತ ಹೇಳ್ಕೊಂಡಾಗ ನಿಮ್ಮ ದೇಹದಲ್ಲಿರುವಂತ ಪೇನ್ ಹೀಲ್ ಆಗುತ್ತೆ. ಇಲ್ಲಿರುವಂತ ರೂಟ್ ಚಕ್ರಸ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ ಅಂತ ನಾನು ಹೇಳ್ದೆ ಅಲ್ವಾ, ಇವಾಗ ಒಂದೊಂದು ನಾನು ಹೇಳಿದಿನಲ್ಲ, ಅದನ್ನ ನೀವು ಕೈಗಳು ಎರಡು ಕೈ ಅದರ ಮೇಲೆ ಇಟ್ಕೊಂಡು ಪ್ರತಿಯೊಂದು ಚಕ್ರದ ಮೇಲೆ ಕೈ ಇಟ್ಕೊಂಡು ಆ ಪ್ಲೇಸ್ ಮೇಲೆ ಕೈ ಇಟ್ಕೊಂಡು ಎನರ್ಜಿನ ಕೊಡ್ತಾ ಪಾಸಿಟಿವಿಟಿನ ತುಂಬಿ. ಓಕೆ, ಹಾ ಮೇಡಮ್. ಆ ಇವಾಗ ನಿಮ್ಮಲ್ಲಿ ಏನು ಪ್ರೀತಿಯ ಕೊರತೆ ಇದ್ರೆ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ ಅಲ್ವಾ. ಹ್ಮ್ ಆವಾಗ ಹಾರ್ಟ್ ಎಲ್ಲಿದೆ, ಹಾರ್ಟ್ ಚಕ್ರ ನಿಮ್ಮ ಎದೆಯ ಮಧ್ಯಭಾಗದಲ್ಲಿ, ಅಲ್ಲಿ ನೀವು ಕೈ ಇಟ್ಕೊಂಡು ಹೀಲ್ ಮಾಡ್ಕೋಬೇಕು. ನಾನ್ ಪ್ರತಿಯೊಬ್ಬ ವ್ಯಕ್ತಿನೂ ಫರ್ಗ್ಯೂ ಮಾಡ್ತಾ ಇದ್ದೀನಿ, ನಾನ್ ಪ್ರತಿಯೊಂದನ್ನು ಹೀಲ್ ಮಾಡ್ಕೊಳೋದಕ್ಕೆ ರೆಡಿ ಆಗಿದ್ದೀನಿ, ನಾನು ಎಕ್ಸೆಪ್ಟ್ ಮಾಡ್ಕೊಂತ ಇದ್ದೀನಿ, ನನ್ ಪ್ರೀತಿಗೆ ಅರ್ಹಳು ಅಂತ ನೀವು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಹಾ ಮೇಡಮ್. ಭಯ ಇದೆಯಾ ನಿಮ್ಗೆ, ಏನ್ ಮಾಡ್ತೀರಾ, ರೂಟ್ ಚಕ್ರಗೆ ಫೋಕಸ್ ಹೋಗ್ಬೇಕು. ನಿಮ್ಮ ಇಂಟೆನ್ಷನ್ ಎಲ್ಲಿ ಹೋಗುತ್ತೋ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಆ ಎನರ್ಜಿ ಸೆಂಟರ್ ಮೇಲೆ ಒಂದ್ ನಿಮಿಷ, ನಿಮ್ಮ ಎನರ್ಜಿ ಸೆಂಟರ್ ಮೇಲೆ ಕೈ ಇಟ್ಟಿದ ತಕ್ಷಣ ಇಂಟೆನ್ಷನ್ ಏನೋಯ್ತು, ನನ್ನಲ್ಲಿ ಫಿಯರ್ ಇದೆ, ಆ ಫಿಯರ್ಗೆ ಏನ್ ಕೊಡ್ತಾ ಇದೀರಾ ನೀವು, ರಿಲೀಸ್ ಮಾಡ್ಕೊಂಡು ಧೈರ್ಯ. ನಾನ್ ಜಾಯ್ಫುಲ್, ನಾನ್ ಧೈರ್ಯವಂತಳು. ನಿಮ್ಮ ಎನರ್ಜಿಸ್ಗೆ ಬ್ಲೆಸ್ ಮಾಡಿದಾಗ ಏನಾಯ್ತು, ಅಲ್ಲಿ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಇಂಟೆನ್ಷನ್. ನಿಮ್ಮ ಹಾರ್ಟ್ ಮತ್ತೆ ನಿಮ್ಮ ಬ್ರೈನ್ ನ ಕೋಹರೆನ್ಸ್ ಇರುತ್ತಲ್ಲ, ನಿಮ್ಮ ಹಾರ್ಟ್ ನಿಮ್ಮ ಬ್ರೈನ್ ಏನ್ ಮಾಡುತ್ತೋ ಅದ್ ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹಾರ್ಟ್ಗೆ ನೀವು ಒಂದ್ ನಿಮಿಷ, ನಾನು ಅದನ್ನ ತೆಗೆದು ನಿಮ್ಗೆ ಹೇಳ್ತೀನಿ, ಕ್ಲೋಸ್ ಮಾಡಿದೀನಿ. ಯಾವಾಗ ನೀವ್ ಏನ್ ಮಾತಾಡ್ತಿರಲ್ಲ, ನಿಮ್ಮ ಹಾರ್ಟ್ ಮತ್ತೆ ನಿಮ್ಮ ಬ್ರೈನ್ ಅದನ್ನ ಕೇಳ್ತಾ ಇರುತ್ತೆ. ಅವೆರಡು ಕೋಹರೆನ್ಸ್ ಆದಾಗ ನಿಮ್ಮ ಬ್ರೈನ್ ಹೇಳ್ತಾ ಇರುತ್ತೆ, ನಿಮ್ಮ ಹಾರ್ಟ್ ರಿಯಾಕ್ಟ್ ಮಾಡ್ತಾ ಇರುತ್ತಲ್ಲ, ಆ ಹಾರ್ಟ್ ಅಂಡ್ ಬ್ರೈನ್ ಕೋಹರೆನ್ಸ್ ಆದಾಗ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ನೀವ್ ಏನ್ ಕೊಡ್ತಾ ಇದ್ದೀರಾ, ಗ್ರಾಟಿಟ್ಯೂಡ್ ಕೊಡ್ತಾ ಇದ್ದೀರಾ. ಗ್ರಾಟಿಟ್ಯೂಡ್ ಏನು, ಸಾಮಾನ್ಯವಾದಂತದ್ದ ಹೈಯರ್ ಎನರ್ಜಿ ಇರುವಂತದ್ದು, ಹೈಯರ್ ಫ್ರೀಕ್ವೆನ್ಸಿ ಇರುವಂತದ್ದು. ನೀವು ಹೈಯರ್ ಫ್ರೀಕ್ವೆನ್ಸಿಯ ಪದಗಳನ್ನ ಯೂಸ್ ಮಾಡ್ತಾ ಇದ್ದಾಗ ನಿಮ್ಮ ದೇಹ ತನ್ನಷ್ಟಕ್ಕೆ ತಾನೇ ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ನಿಮ್ಮಲ್ಲಿ ಏನೋ ಒಂದು ಇಶ್ಯೂ ಇದೆ ಇವಾಗ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ,
ನನ್ನನ್ನ ನೋಡ್ತಾರೆ, ನನ್ನನ್ನ ಮಾತಾಡಿಸ್ತಾರೆ, ಇಲ್ಲಾಂದ್ರೆ ನನ್ನನ್ನ ನೋಡಿದ್ರೆ ಬೈಕು ಅಂತ, ಇದೆಲ್ಲ ಇರೋದೇನು ನಿಮ್ಮ ಇನ್ಸೆಕ್ಯೂರಿಟಿ. ಈ ಇನ್ಸೆಕ್ಯೂರಿಟಿನ ಹೀಲ್ ಮಾಡ್ಕೋಬೇಕಂದ್ರೆ ಏನು? ನನ್ನಲ್ಲಿ ಸೆಲ್ಫ್ ಡೌಟ್ ಇದೆ, ನನ್ನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಇದೆ. ಎಲ್ಲಿ ಬಂತು ಸೆಲ್ಫ್ ಕಾನ್ಫಿಡೆನ್ಸ್? ನಿಮ್ಮ ಕೆಳಗಡೆಯಿಂದ ಥರ್ಡ್ ಚಕ್ರಗೆ ಬಂತು ಸೆಲ್ಫ್ ಕಾನ್ಫಿಡೆನ್ಸ್. ನಿಮ್ಮಲ್ಲಿ ನಿಮ್ಗೆ ಭಯ ಇರೋದು, ನಿಮ್ಮನ್ನ ನೀವು ಒಪ್ಕೊಂತ ಇರ್ತೀರಾ ಇರೋದು, ಇವೆಲ್ಲವೂ ಅಲ್ಲಿದ್ದಾಗ ಏನಾಗುತ್ತೆ? ಬ್ಲಾಕೇಜ್ ಆಗಿರುತ್ತೆ. ಅಲ್ಲಿಂದ ಹೊರಗಡೆ ಬರ್ಬೇಕಂದ್ರೆ ಅದನ್ನ ಹೀಲ್ ಮಾಡ್ತಾ ಬ್ಲೆಸ್ಸಿಂಗ್ಸ್ ಕೊಡ್ಬೇಕು. ಒಂದ್ ಕಡೆ ನೀವು ಹೀಲ್ ಮಾಡ್ತಾ ಇದ್ದೀರಾ, ಅಲ್ಲಿಂದ ಹೋಗ್ಲಿ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದ್ ಕಡೆ ನೀವು ಬ್ಲೆಸ್ ಮಾಡ್ತಾ ಇದ್ದೀರಾ, ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಆ ಎನರ್ಜಿ ಅನ್ನೋದು ಆಟೋಮ್ಯಾಟಿಕ್ ಆಗಿ ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ನಿಮ್ಮ ಇಂಟೆನ್ಷನ್ ಅಲ್ಲಿ ಹೋಗಿದ ತಕ್ಷಣನೇ ಹಾಫ್ ಆಫ್ ದ ಪ್ರಾಬ್ಲಮ್ ಏನಾಯ್ತು? ಹೋಯ್ತು. ಹೋಯ್ತು ಅಂತ ಹೇಳ್ಬಿಡಿ ಅಷ್ಟೇ. ಅಲ್ಲಿಂದ ನಿಮ್ಮ ಲೈಫ್ ಅನ್ನೋದು ಚೇಂಜಸ್ ಚಕ್ರ ಆಗುತ್ತೆ. ಹೇಳಿ ಮ್ಯಾಮ್. ಮೇಡಮ್, ಮ್ಯಾಮ್ ಚಕ್ರ ಕ್ಲಿಯರ್ ಚಕ್ರಸ್ ಹೇಳಿದ್ರಲ್ವಾ? ಒಂದೇ ಒಂದ್ ನಿಮಿಷ ಶಿಲ್ಪ ಅವ್ರೆ. ಹೇಳಿ ಜಲ ಅವ್ರೆ. ಚಕ್ರಸ್ ಹೇಳಿದ್ರಲ್ವಾ, ಅಲ್ಲಿ ಕೈ ಇಟ್ಕೊಂಡು ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗ್ತಾ ಇದೆ, ಅಷ್ಟೇ ಹೇಳಿದ್ರೆ ಸಾಕಾ? ಅಷ್ಟೇ ಹೇಳಿ, ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು, ನನ್ನ ಬ್ಲಾಕೇಜಸ್ ಎಲ್ಲ ರಿಲೀಸ್ ಆಗಿದ್ದಕ್ಕೆ ಥ್ಯಾಂಕ್ ಯು. ನನ್ನಲ್ಲಿ ಧೈರ್ಯ ಇದೆ, ನನ್ನಲ್ಲಿ ಕಾನ್ಫಿಡೆನ್ಸ್ ಇದೆ, ನನ್ನಲ್ಲಿ ಪವರ್ ಇದೆ ಅಂತ ಪ್ರತಿಯೊಂದಕ್ಕೂ ಮುಟ್ಕೊಂಡ್ ಹೇಳಿ. ಥ್ರೋಟ್ ಇಲ್ಲಿ ಬಂದ್ರಿ, ಇಲ್ಲಿ ಏನಿದೆ? ನೀವು ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಭಯ ಪಡ್ತಾ ಇರ್ತೀರಾ. ಬೇರೆಯವ್ರಿಗೆ ನೀವ್ ಏನೋ ಒಂದ್ ಹೇಳ್ಬೇಕು, ಬೈಬೇಕು, ಕೋಪ ಇದೆ, ಸಿಟ್ಟಿದೆ, ದ್ವೇಷ ಇದೆ. ಇವಾಗ ಶಿವನ್ಗೆ ಇಲ್ಲಿ ಕತ್ತತ್ರ ಎಷ್ಟಿರುತ್ತೆ ವಿಷ? ಆ ಬ್ಲೂ ಕಲರ್ ಅಲ್ಲಿ ವಿಷ ಎಲ್ಲ ಇಲ್ಲಿ ತುಂಬಿಕೊಂಡಿರುತ್ತಲ್ಲ, ಅಂತ ವಿಷ ನಮ್ಮ ಹತ್ರನೂ ಇರುತ್ತೆ. ನಮ್ಗೆ ಗೊತ್ತಿರಲ್ಲ. ಬೇರೆಯವ್ರ ಮೇಲೆ ದ್ವೇಷ, ಕೋಪ ಇದೆಲ್ಲ ಇಲ್ಲಿರುತ್ತೆ. ಅದನ್ನ ರಿಲೀಸ್ ಮಾಡ್ಕೋಬೇಕು. ಇಲ್ಲಿ ಬಂದಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು, ನನ್ನಲ್ಲಿ ಯಾರ ಮೇಲೆ ಇದ್ರ ಕೋಪ ಇದ್ರೆ ರಿಲೀಸ್ ಮಾಡ್ಬಿಡ್ತೀನಿ. ನಾನು ಯಾರಾದ್ರೂ ಬೈಬೇಕು ಅನ್ಕೊಂಡಿದ್ರೆ ಎಕ್ಸ್ಪ್ರೆಸ್ ಮಾಡ್ದಿರ ಹೋಲ್ಡ್ ಮಾಡ್ಕೊಬಿಟ್ಟಿದೀನಿ. ದಟ್ ಎಮೋಷನ್ಸ್ ನೀವು ರಿಲೀಸ್ ಮಾಡ್ಕೊಂಡು ಹೀಲ್ ಮಾಡ್ಕೊಂತ ಥ್ಯಾಂಕ್ ಯು ಹೇಳಿ. ನನ್ನಲ್ಲಿ ವಾಕ್ ಶುದ್ಧಿ ಇದೆ, ನಾನ್ ಮಾತಾಡುವಂತ ಪ್ರತಿಯೊಂದು ಪದನೂ ಹೀಲ್ ಆಗ್ತಾ ಇದೆ. ಆ ಎಮೋಷನಲ್ ಇಂಟೆನ್ಷನ್ ನಿಮ್ಗೆ ಬರ್ಬೇಕು ಮುಟ್ಟಿದ ತಕ್ಷಣ. ಅರ್ಥ ಆಯ್ತಾ? ದಟ್ ಈಸ್ ದ ಎನರ್ಜಿ. ನೀವು ಮಾತಾಡುವಂತ ಪದ ಎನರ್ಜಿ, ನೀವು ಎಕ್ಸ್ಪ್ರೆಸ್ ಮಾಡುವಂತ ಫೀಲಿಂಗ್ ಎನರ್ಜಿ, ನೀವು ಹೇಳುವಂತ ಪ್ರತಿಯೊಂದು ಇಂಟೆನ್ಷನ್ ಎನರ್ಜಿ. ಅರ್ಥ ಆಯ್ತಾ? ದಟ್ ಈಸ್ ದ ರಿಯಲ್ ಹೀಲಿಂಗ್. ನೀವು ಕುತ್ಕೊಂಡು ಧ್ಯಾನದಲ್ಲಿ ಹಿಂಗ್ ಕುತ್ಕೋಬಿಟ್ಟು ಎಲ್ಲೆಲ್ಲೋ ನಿಮ್ಮ ಥಾಟ್ಸ್ ಹೋಗ್ತಾ ಇರೋದಲ್ಲ. ಓಕೆ, ಪ್ರತಿಯೊಂದು ಅಬ್ಸರ್ವೇಷನ್ ಇರಬೇಕು ನಿಮ್ಮ ಲೈಫ್ ಅಲ್ಲಿ. ಯಾವಾಗ ಅಬ್ಸರ್ವ್ ಮಾಡಿ ಹೀಲ್ ಮಾಡ್ಕೊಂತೀರಲ್ಲ, ದಟ್ ಈಸ್ ದ ರಿಯಲ್ ಹೀಲಿಂಗ್ ಅಂತ ಹೇಳ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಹೇಳಿ ಶಿಲ್ಪ ಅವ್ರೆ, ಒಂದ್ ನಿಮಿಷ. ಬೇರೆಗೆ ಗ್ರಾಟಿಟ್ಯೂಡ್ ಕೊಡೋದು ಅಂದ್ರೆ ಯಾವ ತರ? ಥ್ಯಾಂಕ್ ಯು ಹೇಳಿ. ಇವಾಗ ನಿಮ್ಮಲ್ಲಿ ಇರುವಂತ ಫೀಲಿಂಗ್ಸ್ ನ ರಿಲೀಸ್ ಮಾಡ್ಕೊಂಡ್ರಿ, ನಿಮ್ಮ ಅಲ್ಲಿ ಪ್ರಾಬ್ಲಮ್ಸ್ ಇರೋದನ್ನ ರಿಲೀಸ್ ಮಾಡ್ಕೊಂಡ್ರಿ. ಆ ಇರುವಂತ ಎನರ್ಜಿ ಸೆಂಟರ್ಸ್ಗೆ ಕೈ ಇಟ್ಕೊಂಡು, ಬರೆಯೋದಲ್ಲ, ಕೈ ಇಟ್ಕೊಂಡು ಆ ಎನರ್ಜಿ ಸೆಂಟರ್ಸ್ ಮೇಲೆ, ರೂಟ್ ಚಕ್ರ ಮೇಲೆ ಕೈ ಇಟ್ಕೊಂಡು ಥ್ಯಾಂಕ್ ಯು. ನನ್ನ ಎಮೋಷನ್ಸ್ ಪಾಸಿಟಿವ್ ಆಗಿರೋದಕ್ಕೆ ಥ್ಯಾಂಕ್ ಯು. ನನ್ನಲ್ಲಿ ಇರುವಂತ ಫಿಯರ್ ನ ರಿಲೀಸ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಐ ಆಮ್ ಪವರ್ಫುಲ್. ನೀವ್ ಹೇಳ್ತಾ ಇದ್ದೀರಾ ಐ ಆಮ್ ಪವರ್ಫುಲ್, ದಟ್ ಈಸ್ ಆಲ್ಸೋ ಎ ಗ್ರಾಟಿಟ್ಯೂಡ್. ಐ ಆಮ್ ಸ್ಟ್ರಾಂಗ್, ಥ್ಯಾಂಕ್ ಯು, ಐ ಆಮ್ ಸ್ಟ್ರಾಂಗ್. ಆತರ ಥ್ಯಾಂಕ್ ಯು, ಐ ಆಮ್ ಪವರ್ಫುಲ್, ಥ್ಯಾಂಕ್ ಯು, ಐ ಆಮ್ ಸ್ಟ್ರಾಂಗ್, ಥ್ಯಾಂಕ್ ಯು, ಐ ಆಮ್ ಎನರ್ಜಿಟಿಕ್. ಅಲ್ಲಿರುವಂತಹ ಏನಿದೆ ನಿಮ್ಮ ಥ್ಯಾಂಕ್ ಯು. ನನ್ನ ಆನ್ಸೆಸ್ಟ್ರಲ್ ಬ್ಲೆಸ್ಸಿಂಗ್ಸ್ ನಂಗೆ ಸಿಗ್ತಾ ಇರೋದಕ್ಕೆ ಥ್ಯಾಂಕ್ ಯು. ನನ್ನ ಪೇರೆಂಟ್ಸ್ ನ ಬ್ಲೆಸ್ಸಿಂಗ್ಸ್ ನಂಗೆ ಸಿಗ್ತಾ ಇರೋದಕ್ಕೆ ಥ್ಯಾಂಕ್ ಯು. ಆತರ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಅಂತ ಮೇಲೆ ಬರ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ರೂಪ ಅವ್ರೆ, ನಿಮ್ಗೆ ಏನಾದ್ರು ಇದನ್ನ ರಿಪೀಟೆಡ್ ಆಗಿ ಮಾಡಿ. ಒಂದು ಪ್ಲೇಸ್ ಅಲ್ಲಿ ಕಾಮಾಗಿ ಕುತ್ಕೊಳ್ಳಿ, ಒಂದು 30 ಮಿನಿಟ್ಸ್ ನಿಮ್ಗೆ ಟೈಮ್ ಇದ್ದಾಗ. ಸಿ, ಸೈಲೆನ್ಸ್ ಗಿಂತ ಬೆಸ್ಟ್ ಥಿಂಗ್ ನಿಮ್ಮಲ್ಲಿ ಯಾವುದೇ ತರ ಏನು ಇಲ್ಲ. ಒಂದು ಪ್ಲೇಸ್ ಅಲ್ಲಿ ಕಾಮಾಗಿ ಕುತ್ಕೋಬೇಡಿ. ನಿಮ್ಮಲ್ಲಿ ಟೆನ್ಷನ್, ಭಯ ಏನಿದ್ರೇನು 30 ನಿಮಿಷ ಸೈಲೆನ್ಸ್ ಅಲ್ಲಿ ಒಂದು ದಿನದಲ್ಲಿ ನೀವು ಟೈಮ್ ಮಾಡ್ಕೊಂಡು ಕುತ್ಕೋಬೇಡಿ. ನಿಮಗೋಸ್ಕರ ನೀವು ಟೈಮ್ ಮಾಡಿ, ಕಾಮ ಕುತ್ಕೋಬೇಡಿ, ಯಾರ ಜೊತೆನೂ ಮಾತಾಡ್ಬೇಡಿ. 30 ನಿಮಿಷ ನನಗೋಸ್ಕರ ನಾನು ಟೈಮ್ ಕೊಡ್ತೀನಿ ಅಂತ ಸೈಲೆನ್ಸ್ ನ ಪ್ರಾಕ್ಟೀಸ್ ಮಾಡಿ. ಅಲ್ಲಿಂದ ಒಂದೊಂದು ಅವೇರ್ನೆಸ್ ನಿಮ್ಗೆ ಬರ್ತಾ ಹೋಗುತ್ತೆ. ನಿಮ್ಮ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ಬೇಕಂದ್ರೆ ಈ ಸೈಲೆನ್ಸ್ ನ ಪ್ರಾಕ್ಟೀಸ್ ಮಾಡಿ. ಯಾರ ಜೊತೆನೂ 30 ನಿಮಿಷ ಮಾತಾಡ್ಬೇಡಿ. ಯಾವ ಲೈಟ್ ಮೋಡ್ಗೆ ಹಾಕಿ ಆ 30 ನಿಮಿಷ ನಿಮ್ಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿದೀರಾ ಅಂದ್ರೆ ದಟ್ ಈಸ್ ದ ಪ್ಲೇಸ್ ವೇರ್ ನಿಮ್ಮ ಲೈಫ್ ಚೇಂಜ್ ಆಗೋದು. ಓಕೆ, ಏನು ಮಾಡ್ಬೇಡಿ, ಯಾವುದೇ ಜಪ ತಪ ಏನು ಮಾಡ್ಬೇಡಿ. ಸೈಲೆನ್ಸ್, ಇದು ನಿಮ್ಮ ಹಾರ್ಟ್. ಇವೆರಡರ ಕೋಹರೆನ್ಸೇ ನಿಮ್ಮ ಲೈಫ್ ಅನ್ನೋದು. ನಾನು ಇನ್ಫಿನಿಟಿ ಸಿಂಬಲ್ ಹೇಗೆ ಹೇಳಿದ್ದೀನಿ. ಓಕೆ, ನಿಮ್ಮ ಬಾಡಿ ಅನ್ನೋದು ಆಟೋಮೆಟಿಕ್ ಆಗಿ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೈಲೆನ್ಸ್ ನ ಪ್ರಾಕ್ಟೀಸ್ ಮಾಡಿ, ಆಟೋಮೆಟಿಕ್ ಆಗಿ ನಿಮ್ಮ ಲೈಫ್ ಅಲ್ಲಿ ನೀವೇ ಚೇಂಜಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂತೀರಾ. ನಾನು ಹೇಳೋದಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ.
ಓಕೆ. ಮ್ಯಾಮ್ ಮ್ಯಾಮ್ ಹೋಪನೋಪನೋ ಇವಾಗ 30 ಡೇಸ್ ಮುಗಿಯುತ್ತೆ. ಅದನ್ನ ರಿಪೀಟ್ ಇನ್ನೂ ಮತ್ತೆ 30 ಡೇಸ್ ಮತ್ತೆ ಆ ಥರ ಪ್ರಾಕ್ಟೀಸ್ ಮಾಡೋದಾ ಹೆಂಗೆ ಮ್ಯಾಮ್? ಮಾಡ್ಕೋಬಹುದು. ಇವಾಗ ನೀವು ಪ್ರತಿದಿನ ಅಭ್ಯಾಸದಲ್ಲಿ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಏನ್ ಇಶ್ಯೂಸ್ ಇದೆ ಹೀಲ್ ಮಾಡ್ಕೊಳ್ಳಿ. ಹಾಂ ನಿಮ್ಮ ಹಸ್ಬೆಂಡ್ ಗೆ ರಿಪೀಟೆಡ್ ಆಗಿ ಹೀಲ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಎಲ್ಲಿ ಹಾಂ ನೆಗೆಟಿವಿಟಿ ಕಾಣಿಸ್ತಾ ಇದೆಯೋ ಅಲ್ಲೆಲ್ಲ ಹೀಲ್ ನಿಮ್ಮ ಹಸ್ಬೆಂಡ್ ಅಂತಾನೆ ಅಲ್ಲ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವ್ಯಕ್ತಿಗೂ ನಿಮ್ಮಲ್ಲಿ ಆಗ್ತಾ ಇರುವಂತ ನೆಗೆಟಿವಿಟಿ ಏನಿದೆ ಎಲ್ಲದಕ್ಕೂ ಹೀಲ್ ಮಾಡ್ಕೋಬಹುದು. ಓಕೆ. ಥ್ಯಾಂಕ್ ಯು. ಓಪೋನೋಪೋನೋ ಅನ್ನೋದು ಯಾವುದೇ ತರದ ಎನರ್ಜಿ ಬ್ಲಾಕೇಜಸ್ಗೆ ನೀವು ಯೂಸ್ ಮಾಡುವಂತದ್ದು. ಓಕೆ. ಇನ್ಯಾರು ಡೌಟ್ಸ್ ಇದೆಯಾ? ಸೊ ಇವತ್ತು ಕ್ಲಾಸಸ್ ಮುಗಿಯುತ್ತೆ. ನಿಮ್ಗೆ ಯಾವತ್ತೇ ಆಗ್ಲಿ ಏನೇ ತರದ ಹೆಲ್ಪ್ ಬೇಕಂದ್ರೇನು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಏನು ಭಯ ಪಡ್ಬೇಡಿ. ಕ್ಲಾಸಸ್ ಆಗೋಯ್ತಲ್ಲ, ಹೆಲ್ಪ್ ಸಿಗಲ್ವಾ, ಇವ್ರನ್ನ ಕೇಳ್ಬೋದಾ ಕೇಳ್ಬಾರ್ದಾ ಅಂತ ಏನು ಭಯ ಇಲ್ಲ. ಓಕೆ. ನಿಮ್ಗೆ ಯಾವತ್ ಬೇಕಾದ್ರೂ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡಿ ಡೌಟ್ಸ್ ಏನಾದ್ರು ಇದ್ರೆ ಕೇಳ್ಕೊಳ್ಳಿ. ಓಕೆ. ಪ್ರತಿದಿನ ನಿಮ್ಮ ಲೈಫ್ ನ ನೀವು ಅಭ್ಯಾಸದಲ್ಲಿ ಇಟ್ಕೊಳ್ಳಿ. ನೀವು ನಾಲೆಜ್ ನ ಗೇನ್ ಮಾಡೋದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ. ಪ್ರತಿದಿನ ನೀವು ಅಭ್ಯಾಸ ಮಾಡ್ಕೊಂತೀರಲ್ಲ, ಪ್ರತಿದಿನ ಒಂದು ಸ್ಕಿಲ್ ಮೇಲೆ ನೀವು ವರ್ಕ್ ಮಾಡ್ತಿರಲ್ಲ, ಅದು ನಿಮ್ಮ ಲೈಫ್ ನ ಚೇಂಜ್ ಮಾಡುತ್ತೆ. ನೀವೊಂದು ಟ್ರಾನ್ಸ್ಫಾರ್ಮೇಶನ್ ಗೆ ಬಂದಿದ್ದೀರಾ ಅಂದ್ಮೇಲೆ ಅದನ್ನ ಕಂಟಿನ್ಯೂಸ್ ಆಗಿ ತಗೊಂಡೋಗಿ ಸ್ಟಾಪ್ ಮಾಡ್ಕೋಬೇಡಿ. ನೀವಿಷ್ಟು 21 ಡೇಸ್ ನಾನು ಮಾಡಿದೀನಿ, ಇಲ್ಲಿ ನನ್ನ ಲೈಫ್ ಚೇಂಜ್ ಆಗ್ಬಿಡುತ್ತೆ ಅಂದ್ರೆ ಅದೊಂದು ಮಿತ್ ಆಗ್ಬಿಡುತ್ತೆ. ಈ ಅಭ್ಯಾಸ ನಾನು 1 ವರ್ಷ ತಗೊಂಡ್ ಹೋಗ್ತೀನಿ, ನನ್ನ ಲೈಫ್ ಅಲ್ಲಿ ನಾನು ಈ 1 ಇಯರ್ ನಾನು ಈ ತರ ಇರ್ತೀನಿ ಅಂತ ನೀವು ಡಿಸೈಡ್ ಮಾಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಳ್ಳಿ. ಓಕೆ. ಇದನ್ನ ನೀವು ರಿಪೀಟೆಡ್ ಆಗಿ ಮಾಡ್ತಾ 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 ಇಲ್ಲಿರುವಂತ ಮೆಮೊರಿಗೆ ನೀವು ಫೀಡ್ ಮಾಡೋದೇ ಇಂಪಾರ್ಟೆಂಟ್. ಇದನ್ನ ನೀವು ರಿಪೀಟೆಡ್ ಆಗಿ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮನ್ನ ಸ್ಟಾಪ್ ಮಾಡುವಂತ ವ್ಯಕ್ತಿ ಯಾರು ಇರಲ್ಲ. ಓಕೆ. ನಿಮ್ಮ ಗ್ರಾಟಿಟ್ಯೂಡ್ ನ ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೇಗೆ ಹೀಲ್ ಮಾಡ್ಕೋಬೇಕು ಅಂತ ಗೊತ್ತಾಗಿದೆ. ಅದನ್ನ 1 ಅವರ್ ನಿಮ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಓಕೆ. ಥ್ಯಾಂಕ್ ಯು ರೂಪಾ ಅವರೇ, ಥ್ಯಾಂಕ್ ಯು ಜಲಾ ಅವರೇ, ಗೋಲ್ಡ್ ಬ್ಯಾಚ್ ಗೆ ಜಾಯ್ನ್ ಆಗಿದ್ದಕ್ಕೆ, ಟ್ರಸ್ಟ್ ಮಾಡಿದ್ದಕ್ಕೆ. ಅಂಡ್ ಎಲ್ಲರಿಗೂ ಅಷ್ಟೇ, ಇಲ್ಲಿ ನಿಮ್ಗೆ ಯಾವತ್ತಾದ್ರೂ ಹೆಲ್ಪ್ ಬೇಕಂದ್ರೆ ಬಂದು ನನ್ನನ್ನ ಕೇಳ್ಬೋದು. ಓಕೆ. ಭಯ ಪಡ್ಬೇಡಿ. ಏನಾದ್ರೂ ಡೌಟ್ಸ್ ಇದ್ರೆ ನೀವು ಮೆಸೇಜ್ ಮಾಡಿ ಕೇಳ್ಕೊಳ್ಳಿ. ಇವತ್ತಿಗೆ 21 ಡೇಸ್ ಕ್ಲಾಸಸ್ ಮುಗಿಯುತ್ತೆ. ಥ್ಯಾಂಕ್ ಯು ನನ್ನನ್ನ ಟ್ರಸ್ಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ. ವೈಂಡ್ ಅಪ್ ಮಾಡೋಣವಾ? ಇನ್ನೇನಾದ್ರೂ ಹೇಳ್ಬೇಕಂದ್ರೆ ಯು ಕ್ಯಾನ್ ಫಿನಿಶ್. ಮಾತಾಡ್ತೀರಾ? ಅಷ್ಟೇನಾ? ವೈಂಡ್ ಅಪ್ ಮಾಡೋಣವಾ? ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಚೆನ್ನಾಗಿ ಕ್ಲಾಸ್ ಹೇಳ್ಕೊಟ್ರಿ. ಓಕೆ. ನಂಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಮ್ಯಾಮ್. ನೆಕ್ಸ್ಟ್ ಮತ್ತೆ ನಾನು ಜಾಯ್ನ್ ಆಗ್ತೀನಿ. ಇವಾಗ ಅಮೌಂಟ್ ಇಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ಬ್ಯಾಚ್ಗೆ ನಾನು ಜಾಯ್ನ್ ಆಗ್ತೀನಿ. ಓಕೆ ಮ್ಯಾಮ್. ಥ್ಯಾಂಕ್ ಯು. ನಂಗೆ ಥ್ಯಾಂಕ್ ಯು. ತುಂಬಾ ಇಷ್ಟ ಮ್ಯಾಮ್ ನಿಮ್ ಕ್ಲಾಸಸ್. ನಂಗೆ ಏನಾದ್ರೂ ಡೌಟ್ ಬಂದ್ರೆ ಮೆಸೇಜ್ ಮಾಡಿ ನಾನು ಎಸ್. ತಿಳ್ಕೊತೀನಿ. ನೆಕ್ಸ್ಟ್ ನಿಮ್ ಎನರ್ಜಿಲಿ ನಾನು ಬೆಳಿಬೇಕು ಮ್ಯಾಮ್. ವೆಲ್ಕಮ್ ವೆಲ್ಕಮ್. ಯಾವಾಗಾದ್ರೂ ವೆಲ್ಕಮ್ ಮ್ಯಾಮ್. ನಥಿಂಗ್ ಟು ವೆರಿ. ನಿಮ್ಮೆಲ್ಲರಿಗೆ ನಿಮ್ ಐ ಎನರ್ಜಿ ಆಮ್ ದೇರ್. ಸದಾ ನನ್ನ ಮೇಲೆ ಇರ್ಲಿ. ಎಸ್ ಎಸ್ ಡೆಫಿನೆಟ್ಲಿ. ನೀವ್ ಯಾವಾಗ ಬೇಕಾದ್ರೂ ಬಂದು ನಿಮ್ಮಲ್ಲಿ ಏನಾದ್ರು ಇಶ್ಯೂಸ್ ಇದ್ರೆ ಇಮಿಡಿಯೇಟ್ ಆಗಿ ಬಂದು ಯು ಕ್ಯಾನ್. ಓಕೆ. ಸಿ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಳಿ, ಹಣ ಅನ್ನೋದು ಒಂದು ಬೈ ಪ್ರಾಡಕ್ಟ್ ಅಷ್ಟೇ. ನಾವು ಕೊಡುವಂತ ಸರ್ವಿಸ್ ಕರೆಕ್ಟ್ ಆಗಿದೆ ಅಂದ್ರೆ ಹಣ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ನೀವ್ ಎಷ್ಟು ಎನರ್ಜೆಟಿಕ್ ಆಗಿ ಆ ವರ್ಡ್ಸ್ ನ ಹೇಳ್ತಾ ಇದ್ದೀರಾ, ಒಬ್ಬ ವ್ಯಕ್ತಿಗೆ ಹೇಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ನಾನ್ ಹೇಳ್ಕೊಡುವಂತ ವಿದ್ಯೆ ಇಲ್ಲಿರುವಂತದ್ರಲ್ಲಿ ಒಬ್ಬರಿಗಾದ್ರೂ ಹೀಲ್ ಆಗಿದೆ, ಒಬ್ಬರಾದ್ರೂ ಇಲ್ಲಿ ಚೇಂಜ್ ಆಗಿದ್ದಾರೆ ಅಂದ್ರೆ ದಟ್ ಈಸ್ ವೇರ್ ದ ಎನರ್ಜಿ ಶಿಫ್ಟ್ ಅಂತ ಹೇಳ್ತಾರೆ. ಹಣ ಅನ್ನೋದು ಮತ್ತೆ ಮತ್ತೆ ಬೈ ಪ್ರಾಡಕ್ಟ್ ಆಗಿ ಬರ್ತಾ ಇರುತ್ತೆ. ನೀವು ಇನ್ನೊಂದ್ 4 ಜನಕ್ಕೆ ನೀವು ಚೇಂಜ್ ಆಗಿ ಹೇಳ್ತೀರಾ, ಅವ್ರು ಬಂದು ಜಾಯ್ನ್ ಆಗ್ತಾರೆ, ಇನ್ನೊಬ್ರು ಬಂದು ಜಾಯ್ನ್ ಆಗ್ತಾರೆ, ಯೂಟ್ಯೂಬ್ ಅಲ್ಲಿ ನೋಡಿ ಬಂದು ಜಾಯ್ನ್ ಆಗ್ತಾರೆ. ನನ್ನ ಸರ್ವಿಸ್ ಕರೆಕ್ಟ್ ಆಗಿರ್ಬೇಕು. ನಾನೊಬ್ಳೇ ಅಲ್ಲ, ನೀವು ಮಾಡುವಂತಹ ಕೆಲಸದಲ್ಲೂ ಕೂಡ ಅದೇ ಇರ್ಬೇಕು. ಹಣನ ಇಂಟೆನ್ಷನ್ ಆಗಿ ಇಟ್ಕೊಂಡು ಮಾಡೋದಲ್ಲ, ನಿಮ್ಮ ನಾಲೆಜ್ ನ ನೀವು ಅಲ್ಲಿ ಹಾಕಿ ಹಣ ಅನ್ನೋದು ಮ್ಯಾಜಿಕಲಿ ನಿಮ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ. ಇದು ಕರೆಕ್ಟ್ ಆಗಿದ್ದು ಇದು ಕರೆಕ್ಟ್ ಆಗಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಹಣ ಅನ್ನೋದು ಬರುತ್ತೆ ನಮ್ಗೆ. ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಹಣ ನಮ್ಗೆ ಬಂದು ಸೇರುತ್ತೆ. ಇವೆರಡು ಗ್ರೋತ್ಫುಲ್ ಆಗಿ ಇರಬೇಕು. ಓಕೆ. ನನ್ನ ಸ್ಟೂಡೆಂಟ್ಸ್ ಆಗಿದ್ದೀರಾ ನೀವು ಅಂತ ಹೇಳಿದ್ಮೇಲೆ ಈ ಒಂದು ಪ್ರಿನ್ಸಿಪಲ್ ನ ಫಾಲೋ ಮಾಡಿ ನಿಮ್ಮ ಲೈಫ್ ಅಲ್ಲಿ ನೀವೇ ನೋಡ್ತೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಓಕೆ. ಸಿ ನಾವ್ ಬರುವಾಗ ಎರಡನ್ನ ಮಾತ್ರ ತಗೋ ಬಂದಿರ್ತೀವಿ. ಒಂದ್ ಆ ಕಡೆ ಇರುವಂತ ಬ್ಯಾಗ್ ಒಂದು, ಈ ಕಡೆ ಇರುವಂತ ಬ್ಯಾಗ್, 2 ಬ್ಯಾಗ್ ನ ನಮ್ಗೆ ದೇವ್ರು ಕೊಟ್ಟು ಕಳ್ಸಿರ್ತಾರೆ. ಒಂದು ಗುಡ್ ಕರ್ಮ, ಒಂದು ಬ್ಯಾಡ್ ಕರ್ಮ. ನೀವು ಯಾವ್ದನ್ನ ಹೆಚ್ಚು ತೂಕದಲ್ಲಿ ಎತ್ಕೊಂಡು ಹೋಗ್ತಿರೋ ಅಷ್ಟು ಫಲ ನಿಮ್ಗೆ. ಇದನ್ನ ತಗೊಂಡೋದ್ರೆ ಎನರ್ಜಿ ಎಷ್ಟಿರುತ್ತೆ ನಿಮ್ಗೆ, ಭಾರ. ಬ್ಯಾಡ್ ಕರ್ಮ ತಗೊಂಡ್ ಅದ್ ಬ್ಲಾಸ್ಟ್ ಆದಾಗ ನಿಮ್ಮ ಲೈಫ್ ಹೇಗಿರುತ್ತೆ ಅಲ್ವಾ? ಇಮ್ಯಾಜಿನ್ ಅದೇ ನೀವ್ ಎಲ್ಲಾರ್ಗು ಒಳ್ಳೇದ್ ಮಾಡ್ಕೊಂಡು ಒಳ್ಳೆಯ ಎನರ್ಜಿನ ತಗೊಂಡ್ ಹೋಗಿದ್ದೀರಾ ಅಂದ್ರೆ
ದಟ್ ಈಸ್ ವೇರ್ ಎವ್ರಿ ಇದು ನಮ್ಮ ಯೂನಿವರ್ಸ್ ಅಲ್ಲಿ ಒಂದು ಲಾ ಇದೆ. ನೀವೇನ್ ಕೊಡ್ತೀರೋ ಅದು ರಿಪೀಟೆಡ್ ಆಗಿ 10 ಟೈಮ್ಸ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೀವೊಂದು ಬಾಲ್ ಅನ್ನೋದೊಂದು ಗೋಡೆಗೆ ಹಾಕಿದ ತಕ್ಷಣ ಎಷ್ಟು ಫಾಸ್ಟ್ ಆಗಿ ನಿಮ್ ಹಿಂದೆ ಬೌನ್ಸ್ ಬ್ಯಾಕ್ ಆಗುತ್ತೆ. ನಾವ್ ಮಾಡುವಂತ ಕೆಲಸ ಕೂಡ ಅಷ್ಟೇ ಫಾಸ್ಟ್ ಆಗಿ, ನೀವ್ ಒಬ್ಬರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನುವಂತ ಇಂಟೆನ್ಷನ್ ನಿಮ್ಮಲ್ಲಿ ಬಂದಲ್ಲ ಅಷ್ಟು ಫಾಸ್ಟ್ ಆಗಿ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ಓಕೆ, ದಟ್ ಈಸ್ ಅ ಬೂಮ್ಬರ್ಗ್ ಎಫೆಕ್ಟ್ ಅಂತ ಹೇಳ್ತಾರೆ. ನೀವು ಕೂಡ ಪ್ರತಿಯೊಬ್ರು ಅಷ್ಟೇ ಇಲ್ಲಿರುವಂತವ್ರು ಆದಷ್ಟು ನಿಮ್ಮ ಮೈಂಡ್, ನಿಮ್ಮ ಸೋಲ್ ಅನ್ನೋದು ಪಾಸಿಟಿವಿಟಿ ಕಡೆ ಇಟ್ಕೊಳ್ಳಿ. ನಿಮ್ಮನ್ನ ನೀವು ಈಲ್ ಮಾಡ್ಕೊಳ್ಳಿ. ಬೇರೆಯವ್ರ ಎಲ್ಲಾ ಎನರ್ಜೀಸ್ನು ನೀವು ತಗೊಬಂದು ನಿಮ್ಮ ಹತ್ರ ಇಟ್ಕೊಳೋದಕ್ ಹೋಗ್ಬೇಡಿ. ಅಲ್ಲಿಯೇ ನಿಮ್ಮ ಎನರ್ಜಿನ ಡ್ರೈನ್ ಮಾಡೋದು ಸಕ್ ಮಾಡ್ತಾ ಇರುತ್ತೆ. ಬೇರೆಯವರ ಎನರ್ಜಿ ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇರುತ್ತೆ. ಅವಶ್ಯಕತೆ ಇಲ್ಲ ನಿಮ್ಗೆ. ನಿಮ್ಮ ಎನರ್ಜಿನ ಪ್ಯೂರಿಫೈಡ್ ವೇ ಅಲ್ಲಿ ಇಟ್ಕೊಳ್ಳಿ. ಓಕೆ, ನಿಮ್ಮ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂತ ಎನರ್ಜೀಸ್ ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ನಿಮ್ಮ ಎನರ್ಜಿ ನಿಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡುವಂತ ಎನರ್ಜಿ ಆಗಿರ್ಬೇಕು. ನಿಮ್ಮ ಹಸ್ಬೆಂಡ್ ನ ಸಪೋರ್ಟ್ ಮಾಡುವಂತ ಎನರ್ಜಿ ಆಗಿರ್ಬೇಕು. ನಿಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡುವಂತ ಎನರ್ಜಿ ಆಗಿರ್ಬೇಕು. ಆಮೇಲೆನೆ ಸೊಸೈಟಿ ಇನ್ನೊಂದು ಮತ್ತೊಂದು ಬರೋದು. ಓಕೆ, ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗ್ಲೂ ಇರ್ತೀನಿ, ನೀವೇನು ಭಯ ಪಡ್ಬೇಡಿ. ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಜಸ್ಟ್ ಕಮ್ ಔಟ್. ಓಕೆ, ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ Thank you, ma'am. ನೆಕ್ಸ್ಟ್ ಕ್ಲಾಸಸ್. ಅಮೇಸಿಂಗ್, ನಿಮ್ಮೆಲ್ಲರನ್ನು ಮೀಟ್ ಮಾಡಿದ್ದು ಕೂಡ ಅಷ್ಟೇ ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ನನಗೆ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಆಲ್. Thank you, ma'am. ಓಕೆ.